ಅದು ಯಾಕೋ ಗೊತ್ತಿಲ್ಲ, ಸಮಾಜದಲ್ಲಿ ಸಾಂಸಾರಿಕ ಜೀವನದಲ್ಲಿ ಹದಗೆಡುತ್ತಿದೆ ಅಂದ್ರೆ ತಪ್ಪಾಗಲಾರದು. ಮುದ್ದಾದ ಸಂಸಾರ ಇದ್ರು ಮಕ್ಕಳಿದ್ರು ಪರಸ್ತ್ರೀ ಸಂಘ ಮಾಡಿ ಜೀವನವೇ ಬರ್ಬಾರ್ದು ಮಾಡ್ಕೊಳ್ತಾರೆ. ಅದಕ್ಕೆ ಮತ್ತೊಂದು ಉದಾಹರಣೆ ಎಂಬಂತೆ ಈ ಘಟನೆ ಸಾಕ್ಷಿಯಾಗಿದೆ. ಹೌದು, ಬೆಂಗಳೂರಿನಲ್ಲಿ ಪತಿಯೊಬ್ಬ ತನ್ನ ಪತ್ನಿಗೆ ಮೋಸ ಮಾಡಿ ಪ್ರೇಯಸಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂಬ ಆರೋಪದ ಮೇಲೆ ಟೆಕ್ಕಿ ಜೇಡ್ರಲಾ ಜಾಕೂಬ್ ಆರೂಪ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಪತ್ನಿಯೊಂದಿಗೆ ಬೆಂಗಳೂರಿನಲ್ಲಿ ವಾಸವಿದ್ದ ಆರೋಪಿ ಈ ನಡುವೆ ಪತ್ನಿಯನ್ನೇ ವಂಚಿಸಿ ಪರಸ್ತ್ರೀ ಸಂಘ ಬೆಳೆಸಿದ್ದಾನೆ. ಖಾಸಗಿ ಸಂಸ್ಥೆಯಲ್ಲಿ ಪ್ರತಿಷ್ಠಿತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಪತ್ನಿ ಗಂಡ ಟೆಕ್ಕಿಯಾಗಿದ್ದರೂ ಕೆಲಸ ಇಲ್ಲದ ಕಾರಣ ತನ್ನ ಸ್ವಂತ ಉದ್ಯೋಗವನ್ನೇ ಬಿಟ್ಟು ಪತಿಗೆ ಕೆಲಸ ಸಿಗುವಂತೆ ಸಹಾಯ ಮಾಡಿದ್ದಾಳೆ. ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತಿದ್ದ ತನ್ನ ಕೆಲಸವನ್ನು ಪತಿಯ ಮುಂದಿನ ಭವಿಷ್ಯಕ್ಕಾಗಿ ತ್ಯಾಗ ಮಾಡಿದ್ಲು ಈಕೆ. ಆದರೆ ಮಗು ಹುಟ್ಟಿದ ನಂತರ ಪತ್ನಿಯ ಮೇಲಿನ ವರ್ತನೆ ಸಂಪೂರ್ಣ ಬದಲಾಗಿದ್ದು ಜಾತಿ ನಿಂದನೆ ಮಾಡಿ ನಿರಂತರ ಕಿರುಕುಳ ನೀಡುತ್ತಿದ್ದಾನೆಂದು ಆರೋಪಿಸಲಾಗಿದೆ. ಅಲ್ಲದೆ ಗರ್ಭಪಾತವಾಗುವಂತೆ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ನಡುವೆ ಪತ್ನಿಗೆ ಗೊತ್ತಾಗದಂತೆ ಪ್ರೇಯಸಿಯೊಂದಿಗೆ ಸಂಬಂಧ ಬೆಳೆಸಿದ ಆರೋಪಿ ಪ್ರೇಯಸಿಯ ಮನೆಯಲ್ಲಿ ಪಲ್ಲಂಗದಲ್ಲಿದ್ದ ಸಮಯದಲ್ಲಿಯೇ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ. ಪತ್ನಿ ಮಾಡಿದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ಪ್ರಕರಣ ಸಂಬಂಧ ಪತ್ನಿಯ ದೂರಿನ ಆಧಾರದಲ್ಲಿ ಆರೋಪಿ ವಿರುದ್ಧ ಅಟ್ರಾಸಿಟಿ ಹಾಗೂ ಹಲ್ಲೆ ಪ್ರಕರಣ ದಾಖಲಾಗಿದ್ದು ಬೆಂಗಳೂರು ಡಿಸಿಆರ್ಇ ಪಶ್ಚಿಮ ವಿಭಾಗ ಪೊಲೀಸ್ ಠಾಣೆಯಲ್ಲಿ ತನಿಖೆ ಮುಂದುವರಿಸಲಾಗಿದೆ. My name is Navya. I hail from Andhra Pradesh. So I have come to Bangalore here yesterday after knowing that my husband is in illegal relationship with a girl. So after knowing that he is living in a co-living PG with her, I have after 9 or 10 o'clock I have reached out to SP sir, Kasi sir. So where he listened to all the evidence. I mean, they have listened to all the evidences and I've shown them. From where this has moved to Srinivasa Gowda sir. Both have really helped me with their support. I have filed an FIR. From where after filing an FIR, today morning we have caught them, both of them together in the same room. And yes, this is what happened. Okay, sir. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.